ನಾವೀಗ ಮಾಗೋಡು ಶ್ರೀ ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನ ಸನ್ನಿಧಿಯಲ್ಲಿದ್ದೀವಿ. ನೋಡ್ಬೋದು ನೀವೀಗ ಜನಸಾಗರ. ನಮಸ್ಕಾರ. ನಾವೀಗ ಹೋಗ್ತಾ ಇದ್ದೀವಿ ಇಲ್ಲಪ್ಪ ಅಂದರೆ ಶ್ರೀ ಮಾಗೋಡು ಶ್ರೀ ಕಂಬದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ. ಬನ್ನಿ ಹೋಗೋಣ. ನೋಡ್ಬೋದು ನೀವು ಗಾಡಿಗಳು ಎಷ್ಟೊಂದು ಗಾಡಿ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಹೋಗ್ತಾ ಇರೋದು ಅನಿಸ್ತಾ ಇದೆ. ನೋಡಿ ಬಂದೇ ಬಿಟ್ಟು ಕೊನೆಗೆ ನೋಡಿ ದ್ವಾರ ಬಾಗಿಲು ಶ್ರೀ ಮಾಗೋಡು ಕಂಬದ ರಂಗನಾಥ ಸ್ವಾಮಿ. ನೋಡಿ ಯಾವುದೋ ಪಾವಗಡ ಮಧುಗಿರಿ ಮಡಕ್ಷರ ಅಂತ ಹಾಕಿದ್ದಾರೆ. ಎಲ್ಲ ಬೋರ್ಡ್ ಯಾವುದೋ ಬಸ್ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಹೋಗ್ತಾ ಇದ್ದಾರೆ ಜನ, ಅಂತೂ ಸಿಕ್ಕಾಪಟ್ಟೆ ಜನ ಬರ್ತಾ ಇದ್ದಾರೆ. ನಾನಂತೂ ಇದೇ ಮೊದಲನೇ ಬಾರಿಗೆ ಹೋಗ್ತಾ ಇರೋದು. ನಮ್ಮ ಅಕ್ಕ, ನಮ್ಮ ಭಾವ ಮತ್ತು ನಮ್ಮಮ್ಮ ಇವರೆಲ್ಲ ಒಂದು 2-3 ಸಾರಿ ಬಂದಿರ್ಬೋದು. ನಾನು ಮೊದಲನೇ ಸಾರಿ ಈಗ ಹೋಗ್ತಾ ಇರೋದು. ನೋಡಿ ಅದೇ ಲೈಟಿಂಗ್ಸ್ ಕಾಣಿಸ್ತಾ ಇದೆಯಲ್ಲ, ಅದೇ ದೇವಸ್ಥಾನ. ಅಲ್ಲಿಗೆ ಹೋಗ್ಬೇಕೀಗ. ಕಾರ್ ಎಲ್ಲಾದ್ರೂ ಜಾಗ ಇದೆಯಾ ನೋಡಿಬಿಟ್ಟು ಪಾರ್ಕ್ ಮಾಡಿಬಿಟ್ಟು ಅಲ್ಲಿಗೆ ಹೋಗ್ಬೇಕೀಗ. ಹೋಗ್ತಾ ಇರೋ ವಿಷಯ ಏನಪ್ಪ ಅಂದರೆ ನಮ್ಮ ಅಕ್ಕನ ಮಕ್ಕಳ ಇಬ್ಬರ ಹೂವಿನ ಆರೈಕೆ ತೀರಿಸೋದಕ್ಕಾಗಿ. ತುಮಕೂರಿನಿಂದ 55ರಿಂದ 60 ಕಿಲೋಮೀಟರ್ ಮತ್ತು ಮಧುಗಿರಿಯಿಂದ 35 ಕಿಲೋಮೀಟರ್ ದೂರದಲ್ಲಿದೆ. ದೇವಸ್ಥಾನದ ಹಿಂಭಾಗ ಪಾರ್ಕಿಂಗ್ ವ್ಯವಸ್ಥೆ ಇದ್ದ ಕಾರಣ ಅಲ್ಲಿ ಖಾಲಿ ಇತ್ತು, ಅಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಲ್ಲಿಂದ ನಮ್ಮ ಮಾವ ಹೂವು ತೊಗೊಂಡ್ರು. ಹೋಗ್ತಾ ಇದ್ದಾರೆ ನೋಡ್ಬೋದು ನೀವು. ಮುಂದೆ ಹೂವು ಹೊತ್ಕೊಂಡು ನೋಡಿ ದೇವಸ್ಥಾನದ ಹತ್ರ ಬಂದು ಹೂವು ತೊಗೊಂಡು ನೋಡ್ಬೋದು. ಅಲ್ಲಿ ದೇವಸ್ಥಾನದ ಮುಂದೆ, ಅಲ್ಲಿ ಮುಂದೆಗಡೆ ಸ್ಟ್ರೈಟ್ ಅಂದರೆ ತೇರು ನಿಲ್ಲಿಸಿದೆಯಲ್ಲ, ಅಲ್ಲಿಂದ ಇನ್ನೊಂಚೂರು ಮುಂದೆಗಡೆ ವ್ಯವಸ್ಥೆ ಮಾಡಿದಾರಂತೆ, ಅಂದರೆ ತೂಕ ಹಾಕೋದಕ್ಕಾಗಿ ಹೂವನ. ಇಲ್ಲಿ ಒಬ್ಬರಿಗೆ ಬಂದು ಟಿಕೆಟ್ ಬಂದು 201 ರೂಪಾಯಿ ಇದೆಯಂತೆ. ನೋಡೋಣ ಬನ್ನಿ, ಹೋಗ್ಬಿಟ್ಟು ಅಲ್ಲಿ ಹತ್ರ ಯಾವ ರೀತಿ ಇದೆ ಅಂತ ಹೇಳ್ಬಿಟ್ಟು ನೋಡಿ ಬಂದೇ ಬಿಟ್ಟು ಇಲ್ಲಿಗೆ ಹೂವಿನ ತೂಕ ಹಾಕೋದಕ್ಕಾಗಿ. ನೋಡ್ಬೋದು ನೀವೀಗ. ನೋಡಿ ಪರ್ಸನ್ಗೆ ಟಿಕೆಟ್ 201 ರೂಪಾಯಿ ತೊಗೊಂಡು ಅಲ್ಲಿ ಕೂರಿಸ್ತಾ ಇದ್ದಾರೆ ನಮ್ಮ ಮಾವ. ನೋಡ್ಬೋದು ನೀವೀಗ. ನೋಡಿ ನಮ್ಮ ಚಿನ್ನಿ ಕೂತಿದ್ದಾಳಲ್ಲಿ ಒಂದು ಸೈಡು, ನಮ್ಮ ಮಾವ ಹೂವು ಇಡ್ತಾ ಇದ್ದಾರೆ ಆ ಕಡೆ. ನೋಡ್ಬೋದು ನೀವೀಗ. ಅಂದರೆ ಅವರ ತೂಕ ಎಷ್ಟಿದ್ದಾರೋ ಅಷ್ಟು ಇಡಬೇಕಾಗ್ತಿದೆ. ಅಂದರೆ ಅವರಿಗಿಂತ ಸ್ವಲ್ಪ ಹೆಚ್ಚಾಗಿ ಇಡಬೇಕಾಗ್ತಿದೆ. ಅಂದರೆ ಅವ್ರು ಎಷ್ಟಿದ್ದಾರೋ ಅಷ್ಟು ಕರೆಕ್ಟಾಗಿ ಇಡಬಾರ್ದು. ಆದ ಕಾರಣ ಇನ್ನೂ ಜಾಸ್ತಿನೇ ತಂದಿದ್ವಿ ಹೂವು. ಮತ್ತು ನಮ್ಮ ಚಿನ್ನಮ್ಮನೂ ಇದ್ದಾಳೆ ಇನ್ನೊಬ್ಳು, ಅವಳಿಗೂ ತೂಕ ಆಗಬೇಕು. ಹಾಗಾಗಿ ನೋಡೋಣ ಹೂವು ಎಷ್ಟಾಗುತ್ತೆ ಏನೋ ಅಂತ ಹೇಳ್ಬಿಟ್ಟು. ನೋಡಿ ಕೊನೆವರೆಗೂ ನೋಡಿ. ಬರೀ ತೂಕ ಎದ್ದೇಳ್ತಾ ಇಲ್ಲ, ತಕ್ಕಡಿ ಅಷ್ಟಿಟ್ರು ಹೂವನು. ಇನ್ನೂ ಒಂದು ಕುಚ್ಚು ಇಡಬೇಕಾಗ್ತೈತೆ ಹೂವು. ಈಗ ನೋಡೋಣ ತಕ್ಕಡಿ ತೂಗುತ್ತಾ ಅಂತೇಳ್ಬಿಟ್ಟು. ನೋಡಿ ತೂಗ್ತು. ನಮ್ಮ ಅಕ್ಕವ್ರು ಹೇಳ್ತಾ ಇದ್ದಾರೆ ಮಕ್ಕೋ ಚೆನ್ನಾಗಿ ತೂಕ ಬರಲಿ ಅಂತ ಹೇಳ್ಬಿಟ್ಟು, ಒಳ್ಳೆ ವಿದ್ಯೆ ಕೊಡ್ಲಪ್ಪ ಅಂತ ಕೇಳ್ಕೊ ಅಂತ ಹೇಳ್ತಾ ಇದ್ದಾರೆ. ನೋಡ್ಬೋದು. ನೋಡಿ ತಕ್ಕಡಿ ನೋಡಿ ಗೊತ್ತಾಗುತ್ತೆ ನಿಮಗೆ ಹೂವು. ನೋಡಿ ಇದು ಚಿನ್ನಿದಾಯಿತು. ಈಗ ಚಿನ್ನಮ್ಮ ತೂಕ ಇಡಬೇಕು ಹೂವು. ಚಿನ್ನಮ್ಮನ ನಮ್ಮ ಅಕ್ಕ ಮಲಗಿಸ್ತಾ ಇದ್ದಾಳೆ. ನೋಡ್ಬೋದು. ಅಂತ ತಕ್ಕಡಿಯಲ್ಲಿ ಒಂದು ಸೈಡು ಆ ಪಾಪು ಹಿಂದೆ ನಿಂತಿದ್ದಾರಲ್ಲ, ಅವರು ಸಮೇತ ತೂಕಕ್ಕಾಗಿ ಬಂದಿದ್ದಾರೆ ಹೂವು. ನೋಡ್ಬೋದು ಅವ್ರು ಹಿಡ್ಕೊಂಡಿದ್ದಾರೆ ಆ ಕಡೆ, ಅಂದರೆ ಸಣ್ಣ ಪಾಪು ಅಂತ ಹೇಳ್ಬಿಟ್ಟು. ನಮ್ಮ ಚಿನ್ನಿಗಾಗಿ ನಾನೇ ಇಡ್ತಾ ಇದ್ದೆ ಹೂವು ನಮ್ಮ ಚಿನ್ನಿಗೆ. ನೋಡಿ ಒಂದು ಕುಚ್ಚಿತ್ತು ಚಿನ್ನಿಗೆ, ಆಗಲಿಲ್ಲ. ಕೊನೆಗೆ ನೋಡೋಣ ಅಂತೇಳಿ ಅವ್ರು ತಕ್ಕಡಿ ಬಿಟ್ಟರು. ಬಂತು ಅಂತ ಹೇಳ್ತಾ ಇದ್ದಾರೆ. ಆದರೂ ನಮ್ಗೆ ಸಮಾಧಾನ ಆಗಲಿಲ್ಲ. ಇನ್ನೂ ಒಂದು ಹಾರ ಇಡೋಣ ಅಂತ ಹೇಳ್ಬಿಟ್ಟು ನಮ್ಮ ಹಾರ ತೊಗೊಂಡ್ರು. ಹಾರ ತೊಗೋತಾ ಇದ್ದೀನಿ. ಹಾರ ಇಡೋದಕ್ಕಾಗಿ ಒಂದು ಹಾರ ಇಟ್ಟರೆ ನೋಡೋಣ ನಮ್ಮ ಚಿನ್ನಮ್ಮ ಎಷ್ಟು ಬರುತ್ತೆ ಅಂತ ಹೇಳ್ಬಿಟ್ಟು. ಹಾರ ಆಯಿತು, ತೂಕ ಬಂದಿದೆ ನಮ್ಮ ಚಿನ್ನಮ್ಮದು. ನೋಡ್ಬೋದು ನೀವೀಗ. ನೋಡಿ ತಕ್ಕಡಿ ತೂಗಿದೆ. ಚಿನ್ನಮ್ಮ ಮಲಿಕೊಬಿಟ್ಟಿದ್ದಾಳೆ ಆರಾಮಾಗಿ. ಹೋಗ್ತಾ ಆ ಕಡೆ ಸೈಡಿಗೆ ತಿರುಗ್ತಾ ಇದ್ದಾಳೆ ಚಿನ್ನಮ್ಮ. ಕೂರಿಸೋದ್ವಿ ಆ ಕಡೆ ಈ ಕಡೆ ಮಲಗಿಬಿಡ್ತಾಳೆ ಅಂತ ಹೇಳ್ಬಿಟ್ಟು. ಕೊನೆಗೆ ಅಲ್ಲಿಂದ ಇಬ್ಬರದು ಹೂವು ತೊಗೊಂಡು, ಚಿನ್ನಿ ಮತ್ತು ಚಿನ್ನಮ್ಮದು ಹೂವು ತೊಗೊಂಡು ಮತ್ತು ನಾವು ತೇರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅಲ್ಲಿಂದ ನಾನು ನಮ್ಮ ಹೂವು ಹೊತ್ಕೊಂಡು ಬಂದ್ವಿ. ದೇವರಿಗೆ ಹೂವು ಕೊಡುವಂಥವ್ರು ಮತ್ತು ಇಲ್ಲಿ ತೇರಿಗೆ ಹೂವು ಎಸೆಯುವಂಥವ್ರು ತುಂಬ ಜನ ಇದ್ದಾರೆ. ಮತ್ತು ಹೂವು ಮಾರುವವರು ಸಮೇತ ತುಂಬ ಜನ ಇದ್ದಾರೆ. ನೋಡ್ಬೋದು ನೀವೀಗ. ನಾವು ಹೋಗ್ಬಿಟ್ಟು ತೇರಿಗೆ ಹಾಕೋಣ ಹೂವನ. ಅಂದರೆ ದೇವರಿಗೆ ಹೂವನಂತೆ ಶ್ರೇಷ್ಠ. ಅಂದರೆ ನಮ್ಮ ಚಿನ್ನಿಗೆ ಬಂದು ಹುಷಾರಿಲ್ಲದಕ್ಕೆ ನಮ್ಮ ಮಾವರು ಅಂದ್ಕೊಂಡಿದ್ರಂತೆ ಹೂವು ಕೊಡ್ತೀನಪ್ಪ ಬೇರೆ ಮೇಲಾಗ್ಬಿಟ್ಟೆ ಅಂತೇಳಿ. ಆದ ಕಾರಣ ಬಂದಿದ್ದು ಹೂವು ಕೊಡೋದಕ್ಕಾಗಿ. ತೇರ ಹತ್ರ ಬಂದಿದ್ದೀವಿ ಈಗ. ಈ ಹೂವು ಎಲ್ಲವನ್ನು ತೆಗೆದು ಶ್ರೀ ರಂಗನಾಥ ಸ್ವಾಮಿ ಅಂದರೆ ಕಂಬದ ರಂಗನಾಥ ಸ್ವಾಮಿಗೆ ಸಮರ್ಪಣೆ ಮಾಡೋಣ. ನಾನು ಮೊದಲನೇ ಬಾರಿಗೆ ತೇರು ಹತ್ತುತ್ತಾ ಇರೋದು. ಇದನ್ನು ಕೈ ಮುಗಿದ್ಬಿಟ್ಟು ತೇರು ಹತ್ಬಿಟ್ಟು ಹೂವು ಎಲ್ಲ ತೇರಿಗೆ ಹಾಕ್ಬಿಡೋಣ. ಬನ್ನಿ ನೋಡೋಣ. ನಮ್ಮ ಮಾವ ಈಗ ಎಸಿತಾರೆ ಒಂದೊಂದೇ ಆಗಿ ಹಾರನ.
ಹಾಗೆ ಹೂವನ್ನೆಲ್ಲ ಕೊಗ್ಗಿ ಇದಾವಲ್ಲಿ ಆ ಕೊಗ್ಗಿಗೆ ತಗಲಾಕ್ಬಿಡೋಣ. ಇದರ ಮಧ್ಯೆ ಹೂವು ಹಾಕ್ತಾ ಇರಬೇಕಾದ್ರೆ ಅಲ್ಲಿ ಭಕ್ತಾದಿಗಳು ಬಂದಿದ್ದರು, ಹೂವು ಎಸಿತಾಯಿದ್ರು. ಅವ್ರ ಸಮೇತ ನಮ್ಮದು ತೇರಿಗೆ ಹಾಕಪ್ಪ ಅಂತ ಹೇಳ್ಬಿಟ್ಟು ಆ ಹೂವನ್ನ ಇಸ್ಕೊಂಡು ತೇರಿಗೆ ಅಲ್ಲೇ ಆಗ್ತಾಯಿದೆ. ನೋಡ್ಬೋದು ನೀವೀಗ. ನಮ್ಮ ಮಾವ ಹೂವು ಎಸಿತೀನಿ ಹಿಡ್ಕೊ ಅಂತಂದರು. ಸರಿ ಆಯಿತು ಅಂತಂತೇಳಿ ಧೈರ್ಯ ಮಾಡಿದೆ. ಯಾಕೆಂದರೆ ಅಲ್ಲಿ ಮೇಲೆ ಸಪೋರ್ಟ್ ಏನಿಲ್ಲ, ಹಿಡ್ಕೊಳಕ್ಕಾಗಿ ಭಯ ಬೇರೆ ಆಗ್ತಾಯಿತ್ತು. ಕೊನೆಗೆ ಹಿಡ್ಕೊಂಡೆ ಧೈರ್ಯ ಮಾಡಿ. ಅಲ್ಲೇ ಒಂದೊಂದೇ ಹೂವು ಕುಚ್ಚು ತಗಲಾಕೋಣ ಬನ್ನಿ. ಅದರ ಮಧ್ಯೆ ಬೇರೆ ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಹಾರ ಹಾಕು ಅಂತ ಹೇಳ್ಬಿಟ್ಟು ಆ ಹಾರನ ತಗಲಾಕ್ದೆ. ಮತ್ತು ಇನ್ನೂ ಒಂದು ಹಾರ ಕೊಡ್ತಾಯಿದ್ದಾರೆ, ಅದು ತಗಲಾಕ್ದೆ. ಇದ್ರ ಮಧ್ಯೆ ಯಾರೋ ಬೇರೆಯವ್ರು ಬಂದರು. ಅವು ಹಾರ ತೆಗಿಯೋದಕ್ಕಾಗಿ ಇನ್ನೂ ಹಣ ಇನ್ನೂ ಈಗಲೇ ಹಾಕಿರೋದು, ತೆಗಿಬೇಡಿ ಅಂತಂದೆ. ತೆಗಿತಾಯ್ತಾ ನೋಡಿ, ತೆಗೆದೇ ಬಿಟ್ಟು ಹಾರ. ಮತ್ತೆ ಅಲ್ಲೇ ತಗಲಾಕ್ದೆ ಹಾರನ. ಅದನ್ನು ಹಾರ ಅಲ್ಲೇ ತಗಲಾಕ್ಬಿಟ್ಟು ಮತ್ತೆ ಹೂವು ಎಸಿದ್ರು ನಮ್ಮ ಮಾವ. ಅದೇ ಕುಚ್ಚಿನಲ್ಲಿ ತಗಲಾಕ್ಬಿಟ್ಟು ಅಂತಹ ಹೂವನ್ನೆಲ್ಲ ತೇರಿಗೆ ಅಂದರೆ ದೇವರಿಗೆ ಸಮರ್ಪಣೆ ಮಾಡಿಬಿಟ್ಟು ಕೈ ಮುಗಿದ್ಬಿಟ್ಟು ಅಲ್ಲಿಂದ ತೇರನ್ನು ಇಳಿದು ದರ್ಶನಕ್ಕೆ ಹೋಗೋಣ ಅಂತ ಹೊರಟ್ವಿ. ತಡ ಬನ್ನಿ ದರ್ಶನಕ್ಕೆ ಹೋಗ್ಬಿಡೋಣ. ನೋಡಿ, ಇದೇ ಎಂಟ್ರೆನ್ಸು ದೇವರ ದರ್ಶನಕ್ಕೆ. ಅದೇ ದ್ವಾರ ಬಾಗಿಲಿದು. ಬನ್ನಿ ಒಳಗಡೆ ಹಸಿಂದ ಹೋಗೋಣ. ನೋಡಿ, ಒಳಗಡೆ ಎಂಟ್ರಿ ಆಗಿದ ತಕ್ಷಣ ಈ ರೀತಿ ಕಾಣ್ತಿದೆ. ನೋಡ್ಬೋದು ನೀವು, ಜನ ಸಾಗರ ಒಳಗಡೆ ಸಮೇತ ದೇವಸ್ಥಾನದ ಒಳಗಡೆ. ನೋಡಿ, ನಮ್ಮ ಚಿನ್ನಮ್ಮ ನಾನು ಎತ್ಕೊಂಡಿದ್ದೀನಿ, ನೋಡ್ತಾ ಇದ್ದಾರೆ ನೋಡಿ. ಇದು ಭಕ್ತರ ತಂದ ಕಾಣಿಕೆ ಹಾಕೋದಂತಹ ಇಲ್ಲಿ ಸೈಡ್ಗೆ ಹಾಕೋದಕ್ಕೆ ಇಟ್ಟಿದ್ದಾರೆ. ಅಂದರೆ ಅಕ್ಕಿ ಬೇಳೆ ಬೆಲ್ಲ ಏನಾದರೂ ತಂದರೆ ಅಲ್ಲಿ ಹಾಕ್ಬೋದು. ನೋಡ್ಬೋದು, ಇಲ್ಲಿ ಕ್ಯೂಯಲ್ಲಿ ಹೋಗ್ತಾ ಇದ್ದೀವಿ ದರ್ಶನಕ್ಕೆ. ನೋಡ್ಬೋದು ನೀವು. ನೋಡಿ, ಯಾರಾದರೂ ನೋಡಿಲ್ಲ ಅಂತಂದರೆ ಸ್ವಾಮಿ ರಂಗಪ್ಪನ ಅಲ್ಲಿಂದನೇ ಕೈ ಮುಗಿದ್ಬಿಟ್ಟು ನಮಸ್ಕಾರ ಮಾಡ್ಕೊಬಿಡಿ. ಎಲ್ಲಿ ನೋಡ್ತಾ ಇದ್ದೀರ ಅಲ್ಲಿಂದನೇ ನೋಡ್ಬೋದು ನೀವೀಗ. ಶ್ರೀ ಕಂಬದ ರಂಗನಾಥ ಸ್ವಾಮಿ. ಮತ್ತು ಅಲ್ಲಿಂದ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದರೆ ಕಡಲೆಕಾಯಿ ಸಿಗ್ತಾಯಿದ್ರು ಗೋಪುರದ ಮೇಲೆ. ಅದು ನನಗೆ ಗೊತ್ತಿಲ್ಲ ಯಾಕೆ ಅಂತ ಹೇಳ್ಬಿಟ್ಟು ಎಲ್ಲ ಆಯ್ಕೊಂಡು ತಿಂತಾಯಿದ್ರು. ನಾನು ಆಯ್ಕೊಂಡು ಅಲ್ಲಿಂದ ತಿಂದೆ. ಅದು ಗೊತ್ತಿದ್ದರೆ ಏನಂತ ಕಮೆಂಟಲ್ಲಿ ತಿಳಿಸ್ಬಿಡಿ, ಯಾಕೆ ಎಸಿತಾ ಇದ್ದಾರೆ ಅಂತೇಳ್ಬಿಟ್ಟು ಕಡಲೆಕಾಯಿನ. ದೇವಸ್ಥಾನದ ಮೇಲೆ ಪ್ರಸಾದ ಕೊಡ್ತಾಯಿದ್ದಾರೆ ಅಂತಂದರು. ಆದರೆ ಮೇಲೆಗಡೆ ಹೋದರೆ ಪ್ರಸಾದ ಕೊಡ್ತಾ ಇರಲಿಲ್ಲ. ಅಂದರೆ ಬಂದಿರುವ ಭಕ್ತಾದಿಗಳಿಗೆ ಮಲ್ಕೊಳ್ಳೋದಕ್ಕೆ ರೂಮ್ಸ್ ಇದ್ವು, ಎಲ್ಲ ಮಲ್ಗಿಬಿಟ್ಟಿದ್ರು ಆಲ್ರೆಡಿ ಕೆಲವರೆಲ್ಲ. ಮತ್ತು ಅಲ್ಲಿಂದ ಒಂದು ವ್ಯೂ ಪಾಯಿಂಟ್ ತೊಗೊಂಡು ಕೆಳಗಡೆ ಬಂದರೆ ಹೊರಗಡೆ ಹೋಗೋಣ ನಡಿಯಪ್ಪ ಅಂದರು. ಮತ್ತು ಅಲ್ಲಿಂದ ಹೊರಗಡೆ ಹೊರಟು ಹೋಗೋಣ ಅಂತ ಹೇಳ್ಬಿಟ್ಟು ಶ್ರೀ ಮಾಗೋಡು ಕಂಬದ ರಂಗನಾಥ ಸ್ವಾಮಿಯ ಮರುಪೂಜೆಗೆ ಭಕ್ತ ಸಾಗರನೇ ಹರಿದು ಬಂದುಬಿಟ್ಟಿದೆ. ನೋಡ್ಬೋದು ನೀವು ಇಲ್ಲಿ ಯಾವ ರೀತಿ ಜನ ಬಂದಿದ್ದಾರೆ ಅಂತೇಳ್ಬಿಟ್ಟು. ನೋಡಿದಷ್ಟು ದೂರನೂ ಜನ ಕಾಣಿಸ್ತಾ ಇದ್ದಾರೆ. ನಾನಂತೂ ಇಷ್ಟೊಂದು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಏಕೆಂದರೆ ನಾನು ಬಂದಿರೋದು ಮೊದಲನೇ ಬಾರಿಗೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಜನ ಸೇರಿದ್ದಾರೆ ಅಂತೇಳ್ಬಿಟ್ಟು. ಸ್ವಾಮಿಯ ಮೆರವಣಿಗೆಗಾಗಿ ಪಲ್ಲಕ್ಕಿ ರೆಡಿ ಮಾಡ್ತಾಯಿದ್ರು. ಇನ್ನೂ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಅಂತೇಳ್ಬಿಟ್ಟು ನಾವು ಅಲ್ಲಿಂದ ದರ್ಶನ ಮಾಡಿಕೊಂಡು ಊರ ಕಡೆ ಹೊರಟ್ವಿ. ಊರಿಗೆ ಹೊರಡೋಣ ಅಂತ ಬಂದರೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು. ನೋಡ್ಬೋದು ನೀವು ಇಲ್ಲಿ ಜನ ಸಾಗರನೇ ಹರಿದು ಬರ್ತಾಯಿತ್ತು. ಸುಮಾರು ಸಮಯ ಒಂದು 11 ಗಂಟೆ ಅನಿಸುತ್ತೆ. ನೋಡ್ಬೋದು ನೀವು ಇಲ್ಲಿ ಈ ಸಮಯದಲ್ಲೂ ಸಮೇತ ಜನ ಬರ್ತಾನೆ ಇರ್ತಾರೆ. ಕೊನೆಯದಾಗಿ ಟ್ರಾಫಿಕ್ ಕ್ಲಿಯರ್ ಮಾಡಿಕೊಂಡು ನಿಧಾನವಾಗಿ ಅಲ್ಲಿಂದ ಹೊರಡೋಣ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೋಡ್ಬೋದು ಸಿಕ್ಕಾಪಟ್ಟೆ ಗಾಡಿಗಳು ನಿಂತುಬಿಟ್ಟಿದ್ದಾವೆ ರೋಡಲ್ಲಿ, ಆ ಕಡೆ ಈ ಕಡೆ ಎಲ್ಲನೂ ಜನ ಸಾಗರನೇ ಹರಿದು ಬರ್ತಾಯಿತ್ತು. ಇಷ್ಟೊತ್ತಲ್ಲೂ ಸಮೇತ ಸಮಯ 11 ಗಂಟೆ ಆದ್ರೂ ಜನ ಬರ್ತಾನೆ ಇದ್ದಾರೆ ಅಂತಂದರೆ ನೀವೇ ಲೆಕ್ಕಕ್ಕೆ ಹೋಗಬೇಕು ಯಾವ ರೀತಿ ಇದೆ ಅಂತೇಳ್ಬಿಟ್ಟು. ಇನ್ನು ದೇವಸ್ಥಾನದ ಹತ್ರ ಪ್ರಸಾದ ಸಿಗಲಿಲ್ಲ. ಆದ ಕಾರಣ ಬರ್ತಾ ಇರಬೇಕಾದ್ರೆ ಮಧುಗಿರಿಯಲ್ಲಿ ಅಲ್ಲೇ ಒಂಚೂರು ತಿನ್ಕೊಂಡು ಊರ ಕಡೆ ಬಂದುಬಿಟ್ವಿ.